ನಂಜನಗೂಡಿನಲ್ಲಿ ಬೈಕ್ ಸಮೇತ ಸಜೀವ ದಹನವಾದ ಯುವಕ. ನಂಜನಗೂಡು ಪೊಲೀಸರನ್ನ ನಿದ್ರೆಗೆಡಿಸಿರುವ ಪ್ರಾಯದ ಯುವಕನ ಸಾವಿನ ಪ್ರಕರಣ. ನಂಜನಗೂಡು ಜನತೆಯನ್ನ ಬೆಚ್ಚಿ ಬೀಳಿಸಿರುವ ಪ್ರಾಯದ ಯುವಕನ ಸಾವು. ಬೈಕ್ ಸಮೇತ ಯುವಕ ಸಜೀವ ದಹನವಾದ ಪ್ರಕರಣ ನಂಜನಗೂಡು ಪೊಲೀಸರ ನಿದ್ದೆಯನ್ನ ಕೆಡಿಸಿದೆ. ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳು ಉದ್ಭವಿಸಿದ್ದು, ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ ಯುವಕನ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಿನ್ನೆ ಸಂಜೆ ವೇಳೆ ನಂಜನಗೂಡಿಂದ ಕೊರೆಹುಂಡಿಗೆ ತೆರಳುವ ಮಾರ್ಗದ ಹುಲ್ಲಹಳ್ಳಿ ನಾಲೆ ಪಕ್ಕದಲ್ಲಿ ಬೈಕ್ನಿಂದ ಯುವಕ ಬೆಂಕಿ ಜ್ವಾಲೆಗಳ ಮಧ್ಯೆ ಓಡಿ ಬಂದು ಬಿದ್ದಿದ್ದಾನೆ. ಕೆಲವೇ ಕ್ಷಣಗಳಲ್ಲಿ ಯುವಕನ ದೇಹ ಸುಟ್ಟು ಕರಕಲಾಗಿ ಹೋಗಿದೆ. ಬೈಕ್ ಸಹ ಸುಟ್ಟು ಕರಕಲಾಗಿದೆ. ಇದನ್ನು ಗಮನಿಸಿದ ಸ್ಥಳೀಯರು ನೆರವಿಗೆ ಧಾವಿಸಿದ್ದರೂ ಯುವಕನ ಪ್ರಾಣ ಉಳಿಸಲು ಸಾಧ್ಯವಾಗಲಿಲ್ಲವೆಂದು ಹೇಳಲಾಗಿದೆ. ರಾಂಪುರ ನಿವಾಸಿ 24 ವರ್ಷದ ಆದಿತ್ಯ ಮೃತಪಟ್ಟ ಯುವಕ. ಈತನ ಸಾವು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಬೈಕ್ಗೆ ಬೆಂಕಿ ಹೊತ್ತಿಕೊಂಡ್ರೆ ಓಡಿ ತಪ್ಪಿಸಿಕೊಳ್ಳಬಹುದಿತ್ತು. ಆದರೆ ಬೈಕ್ ಸಮೇತ ಯುವಕ ಸಹ ಸುಟ್ಟು ಹೋಗಿರುವುದು ಸಹಜವಲ್ಲ ಎಂಬುದು ಕುಟುಂಬಸ್ಥರ ಆರೋಪವಾಗಿದೆ. ನಿರ್ಜನ ಪ್ರದೇಶಕ್ಕೆ ಏಕಾಂಗಿಯಾಗಿ ಹೋಗಿರುವ ಬಗ್ಗೆ ಅನುಮಾನವಿದೆ. ಯಾರೋ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿರುವುದೆಂದು ಶಂಕಿಸಿದ್ದಾರೆ. ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ನಂಜನಗೂಡು ಗ್ರಾಮಾಂತರ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಮೇಲ್ನೋಟಕ್ಕೆ ಆದಿತ್ಯ ಸಾವು ಕೊಲೆ ಇರಬಹುದೆಂದು ಶಂಕಿಸಲಾಗಿದೆ. ಕೂಡಲೇ ಕುಟುಂಬಸ್ಥರು ಮನವಿಗೆ ಪೊಲೀಸರು ಸ್ಪಂದಿಸಬೇಕಿದೆ. ಬ್ಯೂರೋ ರಿಪೋರ್ಟ್ ಇಡಿ ಜಯಶಂಕರ್, NKS TV4 ನಂಜನಗೂಡು. ಒಳ್ಳೆ ಹುಡುಗ ಅವ. ಇಲ್ಲಿ ಎಲ್ಲೂ ನಿಂತ್ಕೊತಿತ್ತಿಲ್ಲ, ಕುಂತ್ಕೊತಿತ್ತಿಲ್ಲ, ಏನಿತ್ತಿಲ್ಲ. ಅವ್ನ ಕೆಲಸ ಎಷ್ಟ ಮಾಡ್ತಿದ್ದ. ಅದೇ ಇದ್ರು ಫ್ರೆಂಡ್ಸ್ಗಳು ಮಾಮೂಲಿ ಮಾತಾಡ್ತೀನ ಅಕ್ಕಪಕ್ಕದವ್ರು ಹತ್ರ. ಒಳ್ಳೆ ಹುಡುಗ. ಏನಿಲ್ಲ ಪೊಲೀಸರು ತನಿಖೆ ಮಾಡಬೇಕು ಅಂತ. ಪೊಲೀಸರು ತನಿಖೆ ಮಾಡಬೇಕು. ನಿಮ್ಮ ಹೆಸರು ಏನಂದ್ರೆ? ಶಿವಲಿಂಗಪ್ಪ. ಈ ಥರ ಘಟನೆ ಆದಮೇಲೆ ಒಂದು ತನಿಖೆ ಕರೆಕ್ಟಾಗಿ ಒಂದು ತನಿಖೆ ಮಾಡಿಕೊಡಿ. ಪೊಲೀಸ್ನವ್ರು ಕೇಳ್ತೀರಾ? ಒಂದು ತನಿಖೆ ಮಾಡಿಕೊಡಿ, ಸರಿನಾ? ಈ ಥರ ಆದರೆ ಘಟನೆಗಳು ಎಲ್ಲೆಲ್ಲ ಯಾವ ಥರ ಆಯಿತು? ಈಗ ಅವನು ಹೋಗಿರೋ ಸ್ಪಾಟು ನಂಜನಗೂಡು ಆಗಿರೋದು. ಅದು ಏನದು ಒಂದು ಜಾಸ್ತಿ ದೂರನೂ ಹೋಗಿಲ್ಲ, ನಂಜನಗೂಡು ಆಗಿರೋದು. ಅದು ತನಿಖೆನ ಹೆಂಗೆ ಮಾಡ್ಕೋಬೇಕು ಅದನ್ನು ಮಾಡ್ಕೊಡ್ಬೇಕು. ಏನು ಕೆಲಸ ಮಾಡ್ತಿದ್ರು ಅವರು? ಸರ್ ನಾವು ಫ್ಯಾಕ್ಟ್ರಿಗೆ ಹೋಗ್ತೀನಿ. ಅವನು ಒಂದು 6 ತಿಂಗಳಿಂದ ಎಡೆಲಿಂದ ಮಾಮೂಲಿ ಹಂಗೆ ಓಡಾಡ್ತಿದ್ದು ಇದು ಮಾಡ್ಕೊಂಡು ಹುಡುಗರ ಜೊತೆಗೆ ಜಾಸ್ತಿ ಇರ್ತಿತ್ತು. ಯಾಕೆಂದರೆ ಒಂದೊಂದು ಹುಡುಗರು ಈ ಥರ ಹೋದರೆ ಒಂದೊಂದು ನಮಗೂ ಈಗ ಒಂದೊಂದು ಕೇಸ್ಗಳು ಏನೇನೋ ಆಗೋಗಿರ್ತವೆ. ಒಂದು ಆಕ್ಸಿಡೆಂಟ್ ಆಗೋದು, ಏನೋ ಇದಾಗಿತ್ತು. ಈ ಥರ ಆದಮೇಲೆ ಅವ್ನಿಗೆ ಪತ್ತೆ ಹಚ್ಚಬೋದು, ಹಚ್ಚಬೋದು. ಆದರೆ ತನಿಖೆ ಮಾಡಿ ಅಪರಾಧಿಗಳನ್ನ ಪತ್ತೆ ಮಾಡಿ ಅಂತ. ಪತ್ತೆ ಮಾಡಿ ಅಷ್ಟೇ. ನಿಮ್ಮ ಹೆಸರು ಏನಂದ್ರಿ? ಮಂಜುನಾಥ. ಶಿವಲಿಂಗಪ್ಪ ಅಂತ. ಯಾವರು? ರಾಂಪುರ. ಇದೇ ಹೆಂಗಾಯ್ತು ಸರ್? ಯಾವ ಸರ್, ನೆನ್ನೆ ಬೆಳಿಗ್ಗೆ ಏನೋ ಅವ್ರ ತಾಯಿ ಕೈಲಿ ಇಡ್ಲಿ ಬೇಯಿಸಿದ್ರಂತೆ. ಇಡ್ಲಿ ಬೇಯಿಸಿ ತಿನ್ನು ಅಂತ ತಿಂದಾಗ ನಾನು ಬೇಡ ಇಡ್ಲಿ ಅಂತ ಅಂದ್ಬಿಟ್ಟು 200 ರೂಪಾಯಿ ಕೊಡುವ ಊಟ ಅದೇನೋ ರಿಪೇರಿ ಅದ ಅಂತ ಅಂದ್ಬಿಟ್ಟು 200 ರೂಪಾಯಿ ಫೋನ್ ಹಾಕಿಸ್ಕೊಂಡು ಓದೋದು. ಸಾಯಂಕಾಲ ವಿಷಯ ಗೊತ್ತಾಗಿರೋದು. ಎಷ್ಟು ಗಂಟೆಲಿ ಸರ್? ಸಾಯಂಕಾಲ ಇಲ್ಲಿ 7 ಗಂಟೆಲಿ ಗೊತ್ತಾಗಿರೋದು ಹಿಂಗಾಗದ ಅಂತ. ಏನಾಯ್ತು? ಯಾವ ಥರ ಆಯ್ತು? ಅದೇನು ಅನ್ನೋದು ಗೊತ್ತಿಲ್ಲ. ಒಟ್ಲಿ ಆ ಫೋನ್ನಲ್ಲಿ ಫೋನ್ ಮಾಡಿ, ಅದು ಯಾರೋ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಪೊಲೀಸ್ನವರು, ಉಳ್ಳಳ್ಳಿ ಪೊಲೀಸ್ನವರು ವಿಷಯ ತಿಳಿಸಾರ. ನಿಮ್ಮೂರದೊಂದು ಆದಿತ್ಯ ಅನ್ನೋ ಒಂದು ಹುಡುಗ ನನಗೆ ಕೊಡ್ತು ಡೆಡ್ ಆಗಿ ಬಿದ್ದಾನ, ಊಟ್ರೆಲ್ಲ ಬೆಂದೋಗದ, ಅವ್ನ ಬಾಡು ಬೆಂದೋಗದ, ಬಂದು ನೋಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಆಗ ಊರವರು ಹೋಗಿ ನೋಡಿದಾಗ ಊಟ್ರು ಮೇಲಿತ್ತು. ಅವನಿಗೂ ಒಂದು 10-15 ಅಡಿ ಡಿಫ್ರೆನ್ಸ್ಲಿ ಬಾಡಿ ಬೆಂದು ಹಳ್ಳದಲ್ಲಿ ಬಿದ್ದಿತ್ತಂತ. ಹಾಗಾಗಿ ಎಲ್ಲ ಹೋಗಿ ನೋಡಿ ಅದನ್ನ ಹಾಸ್ಪಿಟ್ಲಿಗೆ ತಗೊಂಡಾಗ ಹಾಕ್ಬಿಟ್ಟು ಬಂದು ರೋಡ್ ಹಾಕಿ ಎಲ್ಲ ನೋಡಿದ್ರು. ಪೊಲೀಸ್ನವರು ಮುಂದೆ ಕ್ರಮ ತಗೋಬೇಕು, ಅದೇನು ಮಾಡಿದ್ರು ನೋಡೋ.